ಹಾಯ್, ನಾನು ನಿಮ್ಮ ಲಿಖಿತ್ ಗೌಡ ಫ್ರಮ್ ಕಲರ್ಫುಲ್ ಕನ್ನಡ. KCET ಕೌನ್ಸಿಲಿಂಗ್ನ ರೌಂಡ್ 1 ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ನ ಎಕ್ಸಾಮಿನೇಷನ್ ಅಥಾರಿಟಿ ಈಗ ಪಬ್ಲಿಷ್ ಮಾಡಿದೆ. ಹೌದು, KCET ಸ್ಟೂಡೆಂಟ್ಸ್ಗಳಿಗೆ ಇದು ಫೈನಲಿ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಪಬ್ಲಿಷ್ ಆಗಿದೆ. ಓಕೆ, ಈಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಏನು ಪಬ್ಲಿಷ್ ಆಗಿದೆ, ಅದನ್ನು ಹೇಗೆ ಚೆಕ್ ಮಾಡ್ಕೋಬೇಕು ಅಂತ ನೀವು ನೋಡೋದಾದರೆ ಕೆಳಗಡೆ ಲೇಟೆಸ್ಟ್ ಅಪ್ಡೇಟ್ಸಲ್ಲಿ ನಿಮಗೆ ಒಂದು ಲಿಂಕ್ ಕೊಡ್ತಾ ಇದ್ದಾರೆ. ಇಲ್ಲಿ ಆ ಒಂದು ಲಿಂಕ್ ಉಪಯೋಗಿಸ್ಕೊಂಡು ನೀವು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ನ ಚೆಕ್ ಮಾಡ್ಕೋಬೋದು. ಅದನ್ನು ಡೀಟೇಲ್ಡಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇನ್ಸ್ಟ್ರಕ್ಷನ್ಸ್ ಇದೆ. ಹಣಕ್ಕೂ ಸೀಟು ಹಂಚಿಕೆ ಅಭ್ಯರ್ಥಿಗಳಿಗೆ ಸೂಚನೆಗಳು ಅಂತ ಇದೆ. ನೀವು ಇದನ್ನು ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಆಯಿತಾ. ಅದಾದ ನಂತರ ನೀವು ನೆಕ್ಸ್ಟ್ ಏನು ಸ್ಟೆಪ್ ಮಾಡಬೇಕು ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಕಟ್ ಐಡಿಯಾ ಸಿಗುತ್ತೆ. ಸೊ ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಕೂಡ ಈಗಲೇ ಪ್ರೆಸ್ ಮಾಡಿ ಮುಂದೆ ಬರುವಂಥ ಎಲ್ಲ ನೋಟಿಫಿಕೇಶನ್ಸ್ನ ಈಗಲೇ ಪಡ್ಕೊಳ್ಳಿ. ಓಕೆ, ಈಗ ನಾನು ಡೈರೆಕ್ಟಾಗಿ ಏನೆಲ್ಲ ನ್ಯೂಸ್ ಇದೆ ಅಂತ ನೋಡೋದಾದರೆ ಫಸ್ಟ್ ನಾನು ಯಾವ ರೀತಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ನ ಚೆಕ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಸೇಮ್ ಆಯಿತಾ, ಏನು ಚೇಂಜಸ್ ಇಲ್ಲ. ನೀಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ನೀವು ಯಾವ ರೀತಿ ಚೆಕ್ ಮಾಡ್ಕೊಂಡ್ರಿ, ನೀಟ್ ರೌಂಡ್ 1ನ ರಿಸಲ್ಟ್ಸ್ ಯಾವ ರೀತಿ ಚೆಕ್ ಮಾಡ್ಕೊಂಡ್ರಿ, ಸೇಮ್ ಅದೇ ರೀತಿ ನಿಮ್ಮ CET ನಂಬರ್ನ ಇಲ್ಲಿ ಕೊಡಬೇಕಾಗತ್ತೆ. CET ನಂಬರ್ನ ಕೊಟ್ಟು ನೀವು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ರಿಸಲ್ಟ್ಸ್ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಬಟ್ ಇದರಲ್ಲಿ ಯಾವುದೇ ಒಂದು ಫೀ ಮೆನ್ಷನ್ ಆಗಿರೋದಿಲ್ಲ. ನಿಮಗೆ ಆಗಲೇ ಗೊತ್ತಿರುತ್ತೆ, ನೀಟ್ನಲ್ಲಿ ಸೀಟ್ ಪಡ್ಕೊಂಡಿರುವಂಥ ಸ್ಟೂಡೆಂಟ್ಗಳಿಗೆ ಈಗಾಗಲೇ ಗೊತ್ತಿರುತ್ತೆ, ಅಲ್ಲಿ ಯಾವುದೇ ಒಂದು ಫೀಸ್ನ ಮೆನ್ಷನ್ ಮಾಡಿರೋದಿಲ್ಲ. ಬಿಕಾಸ್ ಇದು ಯಾವುದೇ ಒಂದು ಆ್ಯಕ್ಚುಯಲ್ ರಿಸಲ್ಟ್ಸ್ ಅಲ್ಲ. ಓಕೆ ಆಯಿತಾ. ನೀವು ನೆಕ್ಸ್ಟ್ ಇವಾಗ ಡೈರೆಕ್ಟಾಗಿ UGCET ಹಣಕ್ಕೂ CET ಹಂಚಿಕೆ ಅಭ್ಯರ್ಥಿಗಳಿಗೆ ಸೂಚನೆಗಳು ಇದನ್ನ ಕಡೆನೇ ಹೋಗ್ಬಿಡ್ತೀನಿ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತೂ ಗೊತ್ತಾಗಿದೆ ಯಾವ ರೀತಿ ನೀವು ಚೆಕ್ ಮಾಡ್ಕೋಬೇಕು ಅಂತ. ಬಟ್ ಬಹಳ ಇಂಪಾರ್ಟೆಂಟ್ ಆಗಿರೋದು ಈಗ ಈ ಒಂದು ಇನ್ಸ್ಟ್ರಕ್ಷನ್ಸ್. ಸೊ ಈ ಒಂದು PDF ಆಗಿದೆ. ಸೊ ಅದನ್ನು ನಾನು ಈಗ ಡೌನ್ಲೋಡ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಸೊ ಆಲ್ಮೋಸ್ಟ್ ಇದು 2 ಪೇಜ್ ಇದೆ. ಇದನ್ನು ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದರಲ್ಲಿ ಕನ್ನಡದಲ್ಲಿದೆ, ಇನ್ನೊಂದರಲ್ಲಿ ಇಂಗ್ಲೀಷಲ್ಲಿದೆ. ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲ ಪಾಯಿಂಟ್ಸು ಓದಿಲ್ಲ ಅಂತ ಬೇಜಾರಾಗಕ್ಕೆ ಹೋಗ್ಬೇಡಿ. ನಿಮಗೆ ಎಷ್ಟು ಅರ್ಥ ಮಾಡಿಸ್ಬೇಕು ಮತ್ತು ನೀವು ಏನು ತಿಳ್ಕೊಬೇಕು ಅಷ್ಟನ್ನು ಮಾತ್ರ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಬೇರೆದೆಲ್ಲ ತುಂಬ ಕೊಟ್ಟಿರ್ತಾರೆ ಅವರು, ಅದನ್ನು ಸುಮ್ಮನೆ ರಿಪೀಟ್ ಆಗಿದೆ ಅಂತಲೂ ನಿಮಗೆ ಅನಿಸುತ್ತೆ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಈ ಲಾಕ್ಡೌನಲ್ಲಿ CET 2021ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ? ಹಾಗಾದರೆ ಅನ್ಅಕಾಡೆಮಿಯ ಸಬ್ಸ್ಕ್ರಿಪ್ಷನ್ನ ತೊಗೊಳ್ಳದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಇಂಡಿಯಾದ 20+ ಟಾಪ್ ಎಜುಕೇಟರ್ಸ್ ನಿಮಗೆ ಟೀಚ್ ಮಾಡ್ತಾ ಇದ್ದಾರೆ. ಮತ್ತು ಬೆನಿಫಿಟ್ಸ್ ನೋಡೋದಾದರೆ ಕಡಿಮೆ ಬೆಲೆಯಲ್ಲಿ ಪ್ರೀಮಿಯಂ ಕಂಟೆಂಟ್ ಸಿಗ್ತಾ ಇದೆ. ಸ್ಟ್ರಕ್ಚರ್ಡ್ ಲೈವ್ ಕೋರ್ಸಸ್ ಜೊತೆಗೆ ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಸಿಗ್ತಾ ಇದೆ. ಜೊತೆಗೆ ಕ್ವಿಝಸ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ನಿಮಗೆ ಸಿಗುತ್ತೆ. ಜೊತೆಗೆ ಟೆಸ್ಟ್ ಸೀರೀಸ್ DPP ಎಲ್ಲದೂ ಕೂಡ ಸಿಂಗಲ್ ಸಬ್ಸ್ಕ್ರಿಪ್ಷನ್ ಸಿಗ್ತಾ ಇದೆ. ಮತ್ತು ಇನ್ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಈಗಲೇ ಸಬ್ಸ್ಕ್ರಿಪ್ಷನ್ನ ತೊಗೊಳ್ಳಿ. ಅನ್ಅಕಾಡೆಮಿಯ ಪ್ಲಸ್ ಸಬ್ಸ್ಕ್ರಿಪ್ಷನ್ನ ನಿಮ್ದಾಗಿಸ್ಕೊಳ್ಳಿ. ಹಾಗೆ ಅನ್ಅಕಾಡೆಮಿ CET 2021 ಆಸ್ಪಿರೆಂಟ್ಸ್ಗೆ ಅನ್ಅಕಾಡೆಮಿ ಕಡೆಯಿಂದ ಈಗ ಎಕ್ಸ್ಟ್ರಾಡಿನರಿ ಪ್ಯಾಕೇಜ್ ಸಿಗ್ತಾ ಇದೆ. 6 ಮಂತ್ಸ್ ಪ್ಲಾನ್ ಜಸ್ಟ್ 10,125 ರೂಪಾಯಿಗೆ ಸಿಗ್ತಾ ಇದೆ. 12 ಮಂತ್ಸ್ ಪ್ಲಾನ್ ನಿಮಗೆ 12,375 ರೂಪಾಯಿಗೆ ಸೂಪರ್ ಪ್ಯಾಕೇಜ್ ಸಿಗ್ತಾ ಇದೆ. ಹಾಗೆ ಕನ್ನಡ ಬ್ಯಾಚ್ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ KCETಗೆ. ಸೊ ಎಷ್ಟು ಒಳ್ಳೆ ಆಪರ್ಚುನಿಟಿ. ಸೊ ನೀವು ಕೂಡ ಕನ್ನಡ ಬ್ಯಾಚ್ನ ಜಾಯ್ನ್ ಆಗಿ, ಹಾಗೆ ರೆಗ್ಯುಲರ್ ಬ್ಯಾಚಸ್ ಕೂಡ ಇರುತ್ತೆ. ಜೊತೆಗೆ ಇನ್ನೊಂದು ಆಪರ್ಚುನಿಟಿ, ಮಲ್ಟಿಪಲ್ ಬ್ಯಾಚಸ್ನ ಕೂಡ ರನ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಯಾವುದೇ ಒಂದು ಕಾನ್ಸೆಪ್ಟ್ ಕೂಡ ಮಿಸ್ ಆಗೋದೇ ಇಲ್ಲ. ನೀವು ಯಾವಾಗ ಜಾಯ್ನ್ ಆದರೂ ಕಂಪ್ಲೀಟಾಗಿ ಸಿಲೆಬಸ್ ಸಿಗುತ್ತೆ. ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಈಗಲೇ ಜಾಯ್ನ್ ಆಗಿ. UGCET 2020 mock seat allotment for admissions to UGCET 2020 engineering etc. courses. Mock seat allotment conducted based on the merit and options entered by the candidates by the following the roster system, and results have been published on 29/11/2020 on KA website for the information of the candidates. So ಇಲ್ಲಿ ಫಸ್ಟ್ ಪಾಯಿಂಟ್ ಅಲ್ಲಿ ಏನು ಹೇಳ್ತಿದ್ದಾರೆ ಅಂತಂದ್ರೆ ಮಾಕ್ ಸೀಟ್ ಅಲಾಟ್ಮೆಂಟ್ ಈಗಾಗಲೇ ಪಬ್ಲಿಷ್ ಮಾಡಿದ್ದೀವಿ. ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ KA.KR.NIC.in ವಿಸಿಟ್ ಮಾಡಿ ಸ್ಟೂಡೆಂಟ್ಸ್ಗಳು ತಮ್ಮ ರಿಸಲ್ಟ್ಸ್ನ ಚೆಕ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಸ್ಟೂಡೆಂಟ್ಸ್ಗಳಿಗೆ ಇನ್ಫಾರ್ಮೇಷನ್ ಸಿಗಲಿ ಅಂತ ಒಂದು ಮಾಹಿತಿಗೋಸ್ಕರ ಈ ಒಂದು ರಿಸಲ್ಟ್ಸ್ನ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಫ್ಟರ್ ವೆರಿಫೈಯಿಂಗ್ ದ ಡೀಟೇಲ್ಸ್, ಅಂದರೆ ನಿಮ್ಮ ರಿಸಲ್ಟ್ಸ್ನ ವೆರಿಫೈ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಯಾವುದೋ ಒಂದು ಮಿಸ್ ಆಗಿ ಬೇರೆ ಯಾವುದೋ ಕಾಲೇಜ್ನ ಅಲಾಟ್ ಆಗಿ ನೀವೇನಾದರೂ ಆಪ್ಷನಲ್ಲಿ ತಪ್ಪು ಮಾಡಿದಿರಿ ಅಂತ ಅಂದರೆ ನಿಮಗೆ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ನೀವು ಪ್ರಿಫರೆನ್ಸ್ ಆರ್ಡರ್ನ ಸರಿಯಾಗಿ ಕೊಟ್ಟಿಲ್ಲ ಅಂತ ಅಂದರೆ ನಿಮಗೆ ಯಾವುದಾವುದೋ ಕಾಲೇಜ್ ಅಲಾಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೀವು ಅದನ್ನು ಚೇಂಜ್ ಮಾಡೋದಕ್ಕೂ ಕೂಡ ಇಲ್ಲಿ ಆಪ್ಷನ್ ಇದೆ. ನಿಮಗೆ ನಾಳೆವರೆಗೂ ನಿಮಗೆ ಅದು ಟೈಮ್ ಇದೆ. 1ನೇ ತಾರೀಕುವರೆಗೂ, ಡಿಸೆಂಬರ್ 1ನೇ ತಾರೀಕುವರೆಗೂ ನಿಮಗೆ ಟೈಮ್ ಇದೆ. ಅದನ್ನು ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಅದೇ 2ನೇ ಪಾಯಿಂಟ್ ಕೊಟ್ಟಿರುವಂಥದ್ದು. ಇನ್ನು 3ನೇ ಪಾಯಿಂಟ್ ನೋಡಿದ್ರೆ ಎನಿ ಎಲಿಜಿಬಲ್ ಕ್ಯಾಂಡಿಡೇಟ್ who has not entered the options for the first round can enter the priority of options if they are interested after the mock result also. So ಈಗ ನಿಮ್ದೇನೋ ಮಾಕ್ ರಿಸಲ್ಟ್ ಬಂತು, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂತು, ಬಟ್ ಈಗಲೂ ಇಲ್ಲಿವರೆಗೂ KCET ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ನೀವೇನಾದರೂ ಮಾಡಿಲ್ಲ ಅಂತ ಅಂದರೆ ಈಗಲೂ ಕೂಡ ನಿಮಗೆ ಚಾನ್ಸ್ ಇದೆ. ಮಾಕ್ ರಿಸಲ್ಟಲ್ಲಿ ನಿಮ್ಮದು ರಿಸಲ್ಟ್ ಏನು ಅನೌನ್ಸ್ ಆಗಿರೋದಿಲ್ಲ. ನೀವೇನಾದರೂ ಆಪ್ಷನ್ಸ್ನ ಎಂಟ್ರಿ ಮಾಡಿಲ್ಲ ಅಂತಂದರೆ ನೋ ಸೀಟ್ ಅಲಾಟೆಡ್ ಅಂತ ಕೊಟ್ಟಿರುತ್ತೆ. ಬಟ್ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಇನ್ನೂ ಮಾಡ್ಬೋದು, ಇನ್ನೂ ಟೈಮ್ ಇದೆ. ಫೈನಲಿ ಫಸ್ಟ್ ರೌಂಡ್ ರಿಸಲ್ಟ್ ಏನಿದೆ ಅದೇ ನಿಮಗೆ ಫೈನಲ್ ರಿಸಲ್ಟ್ ಆಗಿರುತ್ತೆ. ಸೊ ಅಲ್ಲಿವರೆಗೂ ನಿಮಗೆ ಚಾನ್ಸ್ ಇರುತ್ತೆ. ಸೊ after the publication of mock results, final submission of options saved by the candidates will be considered for the first round. ಅಂದರೆ ಇವಾಗ ಮಾಕ್ ರಿಸಲ್ಟ್ ಏನೋ ಬಂತು, ಬಟ್ ನೀವೇನು ಮಾಡಬೇಕು ಅಂತ ಅಂದರೆ ಇವಾಗ ನೆಕ್ಸ್ಟ್ ಇವಾಗ ಏನೇ ಚೇಂಜಸ್ ಮಾಡಿದ್ರು ಈಗ ಮಾಡ್ಕೋಬೋದು. ನಿಮಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಕಂಪ್ಲೀಟ್ಲಿ ಓಪನ್ ಆಗಿದೆ. ಆರಾಮಾಗಿ ಚೇಂಜಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಏನೆಲ್ಲ ಚೇಂಜಸ್ನ ಪ್ರಿಫರೆನ್ಸ್ನ ಕೊಡಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಆ ಪ್ರಿಫರೆನ್ಸ್ನೆಲ್ಲ ಈಗಲೇ ಕೊಟ್ಬಿಡಿ. ಆ್ಯಂಡ್ ಆ ಪ್ರಿಫರೆನ್ಸ್ನೆಲ್ಲ ನಿಮಗೆ ಕೊಟ್ಟಾದಮೇಲೆ ಏನೆಲ್ಲ ಚೇಂಜಸ್ ಮಾಡಿರ್ತಿಲ್ಲ ಆ ಚೇಂಜಸ್ನ ನಿಮಗೆ ಫಸ್ಟ್ ರೌಂಡ್ಗೆ ಕನ್ಸಿಡರ್ ಮಾಡ್ತಾರೆ. ಆಯಿತಾ. ಈಗ ಬಂದಿರುವಂಥ ಸೀಟ್ ಏನು ನಿಮಗೆ ಫೈನಲಿ ಅಂತ ಹೇಳೋಕ್ಕಾಗೋದಿಲ್ಲ. 100% ಫೈನಲ್ ಇದೇ ಸೀಟ್ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ.
ನೀವೇನಾದರೂ ಪ್ರಿಯಾರಿಟಿ ಆರ್ಡರ್ನ ಚೇಂಜ್ ಮಾಡಿಲ್ಲ ಅಂತ ಅಂದರೆ, ಬೇರೆ ಸ್ಟೂಡೆಂಟ್ಗಳು ನಿಮಗಿಂತ ಹೈಯೆಸ್ಟ್ ರ್ಯಾಂಕ್ ತೊಗೊಂಡಿರೋರು ಕೂಡ ಯಾವುದೇ ಪ್ರಿಯಾರಿಟಿ ಆರ್ಡರ್ಸ್ನ ಚೇಂಜ್ ಮಾಡಿಲ್ಲ ಅಂತಂದರೆ ಇದೇ ಸೀಟೇ ನಿಮಗೆ ಫೈನಲಾಗಿ ಅಲಾಟ್ ಆಗುತ್ತೆ. ಓಕೆ, ಇವನ್ ಇಫ್ ಎ ಕ್ಯಾಂಡಿಡೇಟ್ ಮೇ ನಾಟ್ ಲೈಕ್ ಟು ಮಾಡಿಫೈ ದ ಆಪ್ಷನ್ಸ್. ಸೊ ಯಾವುದೇ ಚೇಂಜಸ್ ಮಾಡಿಲ್ಲ ಅಂತ ಅಂದರೂ ಈ ಸೀಟ್ ನಿಮಗೆ ಗ್ಯಾರಂಟಿ ಅಲ್ಲ ಅಂತಲೇ ಇಲ್ಲಿ ಹೇಳ್ತಾ ಇರೋದು. ಸೊ ದ ಮಾಕ್ ಟೆಸ್ಟ್ ಈಸ್ ಓನ್ಲಿ ಟು ಹೆಲ್ಪ್ ದ ಸ್ಟೂಡೆಂಟ್ ಫೆಮಿಲಿಯರ್ ಇಟ್ ಶೋಡ್ ದ ಕೋರ್ಸ್ ಆ್ಯಂಡ್ ಕಾಲೇಜ್ ಅಲಾಟೆಡ್ ದೆಮ್. ಅಂದರೆ ಈ ಒಂದು ರಿಸಲ್ಟ್ಗೆ ನೀವು ಫೆಮಿಲಿಯರ್ ಆಗಿರಲಿ, ಯಾವ ರೀತಿ ಕಾಲೇಜ್ ಅಲಾಟ್ ಆಗುತ್ತೆ, ಯಾವ ಆಧಾರದ ಮೇಲೆ ಅಲಾಟ್ ಆಗುತ್ತೆ, ಇದ್ರ ಬಗ್ಗೆ ನಿಮಗೆಲ್ಲ ಅರ್ಥ ಆಗಲಿ, ಕ್ಲಿಯರ್ ಕಟ್ ಐಡಿಯಾ ಸಿಗಲಿ ಅಂದ್ಬಿಟ್ಟು ಈ ಒಂದು ಮಾಕ್ ಸೀಟ್ ಅಲಾಟ್ಮೆಂಟ್ನ ಬಿಟ್ಟಿದ್ದಾರೆ. ಬಟ್ ಸೆಕೆಂಡ್ ರೌಂಡಲ್ಲಿ ನಿಮಗೆ KCETಯಲ್ಲಿ ಮಾಕ್ ಅಲಾಟ್ಮೆಂಟ್ ಇರೋದಿಲ್ಲ, ಇದೊಂದೇ ಸಲ ಮಾಕ್ ಅಲಾಟ್ಮೆಂಟ್ ಇರೋದು. ಸೊ ಓನ್ಲಿ ಆ್ಯನ್ ಇಂಡಿಕೇಟಿವ್ ಸೀಟ್ ಸ್ಟೇಟಸ್. ಓಕೆ, ದ ಕ್ಯಾಂಡಿಡೇಟ್ ಶುಡ್ ನಾಟ್ ರಿಪೋರ್ಟ್ ಟು ದ ಕಾಲೇಜ್. ಅಂದರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋದು ಸ್ಟೂಡೆಂಟ್ಗಳಿಗೆ ಅರ್ಥ ಮಾಡ್ಕೋಬೇಕು. ಏನಂತ ಅಂದರೆ ಈ ಒಂದು ರಿಸಲ್ಟ್ ಶೀಟ್ನ ಇಟ್ಕೊಂಡು ನೀವು ಯಾವುದೇ ಕಾಲೇಜ್ಗೆ ಹೋಗಿ ರಿಸಲ್ಟ್ ಅಡ್ಮಿಷನ್ ಆಗೋಕ್ಕೆ ಹೋಗಬೇಡಿ. ಇದು ಜಸ್ಟ್ ನಿಮ್ಮ ರೆಫರೆನ್ಸ್ ಇರೋದು. ಆಫ್ಟರ್ ಫಸ್ಟ್ ರೌಂಡ್ ರಿಸಲ್ಟ್ಸ್ ಅವರೇ ಹೇಳ್ತಾರೆ, ಅಡ್ಮಿಷನ್ ಆರ್ಡರ್ ಬಿಡ್ತಾರೆ, ಆಮೇಲೆ ಡೌನ್ಲೋಡ್ ಮಾಡ್ಕೊಂಡು ನೀವು ಕಾಲೇಜಿಗೆ ರಿಪೋರ್ಟ್ ಆಗಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಕ್ಯಾಂಡಿಡೇಟ್ಸ್ ವಿಲ್ ಆಲ್ ಬಿ ಏಬಲ್ ಟು ಸೀಟ್ ಅಲಾಟೆಡ್ ಆಸ್ ಪರ್ ದೇರ್ ಆಪ್ಷನ್. ಅಂದರೆ ಇಲ್ಲಿ ನೀವು ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ಬೋದು. ಆ ಒಂದು ರಿಸಲ್ಟ್ ಬಂದ ತಕ್ಷಣ ಯಾವ ಕ್ಯಾಟಗರಿಯಲ್ಲಿ ಅಲಾಟ್ ಆಗಿದೆ, ಯಾವ ಕಾಲೇಜ್ ಅಲಾಟ್ ಆಗಿದೆ, ಎಷ್ಟು ರ್ಯಾಂಕು ಎಲ್ಲ ಕರೆಕ್ಟಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಓಕೆ, ಇದಿಷ್ಟು ಸದ್ಯಕ್ಕಿರುವಂಥ ಇನ್ಸ್ಟ್ರಕ್ಷನ್ಸ್. ಈ ಇನ್ಸ್ಟ್ರಕ್ಷನ್ಸ್ ಎಲ್ಲ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೊಂಡು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿದೆ ಹಾಗೆ ಹೋಗ್ಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಪಬ್ಲಿಷ್ ಆಗಿದೆ ಅಂತ ಅವರಿಗೂ ಕೂಡ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಬರುವಂಥ ಫ್ಯೂಚರಲ್ಲಿ ಬರುವಂಥ ಎಲ್ಲ ಅಪ್ಡೇಟ್ಸ್ಗಳನ್ನ ನೀವು ಈಸಿಯಾಗಿ ಪಡ್ಕೋತೀರಾ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಅಪ್ಡೇಟ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. KCET 2021ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ? ಹಾಗಾದ್ರೆ ಇನ್ನೇ ಆಗ್ತಾಡ, ಭಾರತದ ಅತಿ ದೊಡ್ಡ ಲರ್ನಿಂಗ್ ಇನ್ಸ್ಟಿಟ್ಯೂಟ್ ಆಗಿರುವಂಥ ಅನ್ಅಕಾಡೆಮಿಯನ್ನು ಈಗಲೇ ಜಾಯ್ನ್ ಆಗಿ. ಆ್ಯಂಡ್ ಈಗ ಲಾಕ್ಡೌನ್ ಇರೋದ್ರಿಂದ ನಿಮಗೆ ಯಾವುದೇ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಓಪನ್ ಆಗಿರೋದಿಲ್ಲ. ಬಟ್ ನಿಮಗೆ ಇಂಡಿಯಾದ ಅತಿ ದೊಡ್ಡ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿರುವಂಥ ಅನ್ಅಕಾಡೆಮಿ ಕಡೆಯಿಂದ ನಿಮಗೆ ಆನ್ಲೈನ್ ಕ್ಲಾಸಸ್ಗಳು ಸಿಗ್ತಾ ಇದೆ. ಅದು ತುಂಬ ಕಡಿಮೆ ಬೆಲೆಯಲ್ಲಿ. ನೀವು ಇಲ್ಲಿ ನೋಡ್ಬೋದು ಏನೆಲ್ಲ ಸಿಗ್ತಾ ಇದೆ ಅಂತ. ಕಾನ್ಸೆಪ್ಟ್ ವೈಸ್ ನಿಮಗೆ ಲೆಕ್ಚರ್ ಶೆಡ್ಯೂಲ್ನ ಕೊಟ್ಟಿದ್ದಾರೆ. ಇಲ್ಲಿ ಡೀಟೇಲ್ಡ್ ಶೆಡ್ಯೂಲ್ ಇದೆ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ನ ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ಒಂದು ವೆಬ್ಸೈಟ್ ಈಸಿಯಾಗಿ ಓಪನ್ ಆಗುತ್ತೆ. ನೀವು ಕೂಡ ಇಲ್ಲಿ ನೋಡ್ಬೋದು ಏನೆಲ್ಲ ಶೆಡ್ಯೂಲ್ ಇದೆ, ಯಾರೆಲ್ಲ ಲೆಕ್ಚರರ್ಸ್ ಇದ್ದಾರೆ ಅಂತ. ಈ ಲೆಕ್ಚರರ್ಸ್ಗಳನ್ನ ನೀವೇನು ನೋಡ್ತಾ ಇದ್ದೀರಾ, ಇವರೆಲ್ಲ ತುಂಬ ಕ್ವಾಲಿಫೈಡ್ ಪ್ರೊಫೆಷನಲ್ಸ್, ಆಲ್ಮೋಸ್ಟ್ 10 years ಎಕ್ಸ್ಪೀರಿಯನ್ಸ್ ಇರುವಂಥ ಲೆಕ್ಚರರ್ಸ್. ಒಳ್ಳೊಳ್ಳೆ ಬ್ಯಾಚ್ಗಳನ್ನ ಪ್ರಮೋಟ್ ಮಾಡಿದ್ದಾರೆ, ಒಳ್ಳೊಳ್ಳೆ ಬ್ಯಾಚ್ಗಳನ್ನ ಕೊಟ್ಟಿದ್ದಾರೆ ಇವರು. ಆ್ಯಂಡ್ ಇಲ್ಲಿ ಕೆಳಗಡೆ ಹೇಗೆ ತೊಗೊಳ್ಳೋದು ಇದನ್ನ ಅಂತ ಅಂದರೆ, ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಆ್ಯಂಡ್ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 1 month ಪ್ಯಾಕ್ 2500 ಇದೆ. ಬಟ್ ನಮ್ಮ ಕಡೆಯಿಂದ ನಿಮಗೆ ಆಫರ್ ಸಿಗ್ತಾ ಇದೆ. ನೀವು ನಮ್ಮ ಕೋಡ್ನ ಕಲರ್ಫುಲ್54 ಅನ್ನೋ ಕೋಡ್ನ ನೀವೇನಾದರೂ ಅಪ್ಲೈ ಮಾಡಿದ್ರೆ, ಕಲರ್ಫುಲ್54 ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಓಪನ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ಕೋಡ್ನ ಎಂಟ್ರಿ ಮಾಡಬೇಕು ಅಂತ. ಆ ಕೋಡ್ನ ಏನಾದರೂ ಇಲ್ಲಿ ಎಂಟ್ರಿ ಮಾಡಿದ್ರು ಅಂತ ಅಂದರೆ ನಿಮಗೆ 10% ಇನ್ಸ್ಟೆಂಟ್ ಡಿಸ್ಕೌಂಟ್ ಸಿಗುತ್ತೆ. ಎಷ್ಟು ಹೇಳಿ? 10% ಡಿಸ್ಕೌಂಟ್. ಸೊ ಇನ್ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಈಗಲೇ ಅನ್ಅಕಾಡೆಮಿಯನ್ನು ಜಾಯ್ನ್ ಆಗಿ ನಿಮ್ಮ ಸಬ್ಸ್ಕ್ರಿಪ್ಷನ್ನ ಸ್ಟಾರ್ಟ್ ಮಾಡಿ. KCETನ ಒಳ್ಳೆ ಸ್ಕೋರ್ ಒಂದಿಗೆ ಕ್ರ್ಯಾಕ್ ಮಾಡಿ.